ಅಧ್ಯಕ್ಷೀಯ ಚುನಾವಣೆ ವೇಳೆ ನಾನು ಅಧ್ಯಕ್ಷನಾದರೆ ಭಾರತ ಅಮೆರಿಕದ ನಿಜವಾದ ಸ್ನೇಹಿತನಾಗಲಿದೆ ಎಂದು ಹೇಳಿದ್ದೆ. ಈಗ ನೋಡಿ, ಆ ಕ್ಷಣ ನಿಜವಾಗಿದೆ. ಮೋದಿಯವರೇ, ನೀವು ಮತ್ತು ಭಾರತೀಯರು ಒಟ್ಟಿಗೆ ಅಪಾರ ಸಾಧನೆ ಮಾಡಿದ್ದೀರಿ. ನಿಮ್ಮ ಈ ಸಾಧನೆಗೆ ವಂದನೆ ಹೇಳಲು ಕಾತರನಾಗಿದ್ದೇನೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗತಿಕ ನಾಯಕರು. ಇದು ನಮ್ಮನ್ನು ಆರಿಸಿದ ಜನರ ಜೊತೆ ನೇರವಾಗಿ ಮಾತನಾಡಲು ಮತ್ತು ಅವರ ಮಾತನ್ನು ನೇರವಾಗಿ ಕೇಳಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ನಮ್ಮ ಬೆಂಬಲವಿದೆ. ಜೊತೆಗೆ ಪರಮಾಣು ಪೂರೈಕೆದಾರರ ಗುಂಪಿನಲ್ಲಿ ಭಾರತಕ್ಕೆ ಸದಸ್ಯತ್ವ ನೀಡಬೇಕು ಎಂಬುದನ್ನು ನಾವು ಒಪ್ಪುತ್ತೇವೆ. ಅಲ್ಲದೆ ರಾಸಾಯನಿಕ ಮತ್ತು ಜೈವಿಕ ಬಾಂಬ್ಗಳ ಪ್ರಸರಣ ತಡೆಯುವ ಉದ್ದೇಶದ ಆಸ್ಟ್ರೇಲಿಯಾ ಗ್ರೂಪ್ ಮತ್ತು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಪ್ರಸರಣ ನಿಯಂತ್ರಣ ಉದ್ದೇಶದ ವಾಸೆನಾರ್ ಒಪ್ಪಂದಕ್ಕೆ ಸೇರುವ ಭಾರತದ ಪ್ರಯತ್ನವನ್ನು ನಾವು ಬೆಂಬಲಿಸುತ್ತೇವೆ. ನಿಮ್ಮ ನಾಯಕತ್ವದ ಅಡಿಯಲ್ಲಿ ನಮ್ಮ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಆಯಾಮ, ಹೊಸ ಶಕ್ತಿ ಮತ್ತು ಹೊಸ ಹಾದಿ ಸಿಗಲಿದೆ ಎಂಬ ಭರವಸೆ ನನಗಿದೆ. ನೀವು ಮತ್ತು ನಿಮ್ಮ ಕುಟುಂಬದವರು ಭಾರತಕ್ಕೆ ಬರಬೇಕು. ನಿಮ್ಮನ್ನು ಸ್ವಾಗತಿಸಲು ಮತ್ತು ನಿಮಗೆ ಆತಿಥ್ಯ ನೀಡಲು ನಾವು ಉತ್ಸುಕರಾಗಿದ್ದೇವೆ.